ನಮ್ಮ ಜೊತೆ ಮತ್ತಷ್ಟು ಹಿರಿಯರಿದ್ದಾರೆ. ಈ ಊರಿನ ಗ್ರಾಮಸ್ಥರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಹೌದು ಅಂತಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಹೌದು ಅಕ್ರಮ ಆಗಿದೆ ಅಂತಾರೆ. ಸೊ ಅಂದರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತೀರಾ ನೀವೇನಾದರೂ? ನಮಗೇನಂತ ಅನುಭವ ಇಲ್ಲ. ಯಾಕೆಂದ್ರೆ ನಾವು ಎತ್ತಾಗ ಹೋಗಲ್ವಲ್ಲ, ಇಲ್ಲೇ ಇರ್ತೀವಲ್ಲ, ಏನು ಅನುಭವ ಇಲ್ಲ. ಟೌನಿಗೂ ತಿರುಗೋರ ಅನುಭವ ಇಲ್ವೇ. ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಸೊ ಇಲ್ಲಿ ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಅವ್ರ ನಡುವೆ ನೇರ ಯುದ್ಧ ಇತ್ತು. ಸೊ ಹಾಗಾಗಿ ಈ ಯುದ್ಧದಲ್ಲಿ ಡಿ ಕೆ ಸುರೇಶ್ ಅವರು ಸೋತೋದ್ರು, ಡಾಕ್ಟರ್ ಮಂಜುನಾಥ್ ಗೆದ್ದರು. ಹಾಗಾಗಿ ಇಲ್ಲಿ ಅಕ್ರಮ ಆಗಿದೆ ಅನ್ನೋಂಥದ್ದು ಮಾತನ್ನು ಹೇಳ್ತಿದ್ದಾರೆ. ಏನು ಅದೇನು ಅನುಭವ ನಮ್ದಿಲ್ಲ ಅಂತ ಹೇಳಿವೆ, ಅಷ್ಟು ಅನುಭವ ಇಲ್ಲ. ಸರ್, ತಾವೇನು ಹೇಳ್ತೀರಾ? ನಮ್ಗೇನು ಗೊತ್ತಿಲ್ಲ. ಎಲ್ಲ ಯಾರು ಬಂದರು ಸರ್, ಏನು ಬಂದರು ಸರ್, ಯಾರು ಬಂದರೆ ಅಷ್ಟೇ, ಯಾರು ಹೋದ್ರು ಅಷ್ಟೇ. ಕಾಂಗ್ರೆಸ್ ಬಂದರು ಅಷ್ಟೇ, ದಳ ಬಂದರು ಅಷ್ಟೇ. ಯಾರು ಬಂದರೆ ಏನು ಉಪಯೋಗ ಮಾಡ್ತಾರೆ ಸ್ವಾಮಿ? ಏನೂ ಮಾಡಲ್ಲ. ಆ ಬಡವ್ರ ಬಗ್ಗರಿಗೆ ಏನೂ ಮಾಡಲ್ಲ. ಅವ್ರು ಸ್ವಾರ್ಥಿಗ ಮಾಡಿಕೊಂಡು ಹೋಯ್ತಾ ಇರ್ತಾರೆ. ಅಲ್ಲ, ತಾವು ತುಂಬ ಸಲ ಚುನಾವಣೆ ಓಟ್ ಹಾಕಿದ್ದೀರಾ. ಸೊ ನೀವೇನಾದರೂ ಓಟ್ ಹಾಕಿದವರು ಗೆದ್ದಿರೋದು, ಸೋತಿರೋದು, ಈ ಥರದ್ದು ತುಂಬ ನೋಡಿರ್ತೀರ. ಸೊ ಹಾಗಾಗಿ ಅಕ್ರಮ ಆಗಿದೆಯಾ? ಯಾಕಂದರೆ ಹಿಂದೆಲ್ಲ ನಡೀತಾ ಇತ್ತು ಅಂತಾರೆ. ಎಲ್ಲ ನಡೀತಾ ಇತ್ತು, ಈಗೂ ಅಕ್ರಮ ನಡೀತಾ ಇದೆ. ಎಲ್ಲರೂ ಅಕ್ರಮ. ಇಲ್ಲಿ ನಾನು ಮಾರಮ್ಮನ ದೇವಸ್ಥಾನದಲ್ಲಿ ಹೂಬತ್ಕೆರೆ ಚುನಾವಣೆ ಮಾಡಿದ್ದೆ. ನಾವು ಮುತ್ತಾದ ಕಾಲದಿಂದ ಮಾಡ್ತಾಯಿದ್ದೀವಿ. ಈಗ ಅಕ್ರಮ ಇದು ಮಾಡ್ಕೊಂಡವ್ರೆ, ಪಂಚಾಯತಿ ಕಟ್ಟಬೇಕು ಅಂತ. ಹೂಬತ್ಕೆರೆ ದೇವಸ್ಥಾನ ಪೂಜೆ ಮಾಡ್ತಾ 4ನೇ ತಲೆ 5ನೇ ತಲೆಯಿಂದ ಮಾಡ್ತಾಯಿದ್ದೀನಿ. ಈಗ ಅಕ್ರಮ ಮಾಡ್ಕೊಂಡವ್ರೆ ಪಂಚಾಯತಿಯವರು. ಈ ಸರಿಯಾ? ಪಿತ್ರಾಯಿ ಸೊತ್ತು ನಮ್ಮದು, ಮಾರಮ್ಮನ ಸೊತ್ತು ಅಂತ ಮಾಡಿದ್ರೆ ಇವಾಗೆಲ್ಲ ಅಕ್ರಮ ಮಾಡಿಕೊಂಡು ಇದು ಮಾಡ್ತಾವ್ರೆ. ಯಾವ ಸರ್ಕಾರ? ಏನು ಸರ್ಕಾರ ಸ್ವಾಮಿ ಇದು? ಹಾಗೆ ನಮ್ಮ ಜೊತೆಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್, ತಮ್ಮ ಅಭಿಪ್ರಾಯ ಏನು? ಅಕ್ರಮ ಆಗಿದೆ ಅಂತೀರಾ? ಇಲ್ಲ, ಆಗಲಿಲ್ಲ. ವ್ಯಕ್ತಿ ಡಾಕ್ಟ್ರು ಒಳ್ಳೆ ಮನುಷ್ಯ, ಜನಸೇವೆ ಮಾಡ್ತಾನೆ ಅಂತ ಜನ ಎಲ್ಲ ಅವನಿಗೆ ಅಭಿಪ್ರಾಯ ಪಟ್ಟು ಓಟ್ ಹಾಕೋತಾರೆ. ಹೌದು. ಅಂದರೆ ಡಾಕ್ಟ್ರು ನೇರವಾಗಿ ನಿಯತ್ತಾಗಿ ಗೆದ್ದಿದ್ದಾರೆ ಅನ್ನೋಂಥದ್ದು? ಹೌದು, ಗೆದ್ದವ್ರೆ. ಈ ತಾಲೂಕಿ ಅಲ್ಲ, ಕನಕಪುರನೂ ಅಷ್ಟೇ, ಚನ್ನಪಟ್ಟಣನೂ ಅಷ್ಟೇ, ಡಾಕ್ಟ್ರು ನಿಯತ್ತಾಗವ್ರಿ ಅಂತ ಡಾಕ್ಟ್ರಿಗೇ ವೋಟ್ ಮಾಡವ್ರು. ಅಕ್ರಮವಾಗಿ ಏನು ದುಡ್ಡು ಕೊಟ್ಟು ಹೊತ್ತಿಸ್ಕೊಂಡ್ಬಿಟ್ಟಿದ್ದಾರೆ, ಆದತ್ತೆ ಅದು ಆಗಲ್ಲ. ಅದು ನಾವು ಆ ಬೂತ್ ಅಂತ ಹೋದಾಗ ಯಾರಿಗೂ ಮನಸ್ಸು ಬರ್ತದೆ ಅದು ಮಾಡಿದಾಗಲೇ ಆಗೋದು ಅಷ್ಟೇ. ಅಕ್ರಮ ಆಗಲಿಲ್ಲ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಅಕ್ರಮ ಆಗ್ಬಿಟ್ಟಿದೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತಾರೆ. ಸಾಕ್ಷಿ ಏನು ಸಾಕ್ಷಿ ಇದೆ? ಏನೋ ಇವರು ಕಿತ್ತಿ ಓಟ್ ಹಾಕೊಳ್ಳೋರೆ. ಇಲ್ಲ, ಅಕ್ರಮ ಏನೂ ಆಗಲಿಲ್ಲ. ಈಗ ಚುನಾವಣೆ ಅನ್ನೋಂಥ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಆಗಬೇಕು ಅನ್ನೋಂಥದ್ದು ಆಗ್ತಾ ಇದೆ ಕೂಡ. ಹಂಗಾಗಿ ಅನೇಕ ಆರೋಪ ಬಂದಿದ್ದು, ಮಿಷಿನ್ ಮೋಸ ಮಾಡಿಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಇಲ್ಲ ಹಂಗಾಗಲಿಲ್ಲ. ಅಂದರೆ ಅವರು ಜನ ಅಭಿಪ್ರಾಯ ಪಟ್ಟು ಮಂಜುನಾಥ್ ಓಟ್ ಹಾಕವ್ರೆ. ಹಂಗೆ ಅಕ್ರಮ ಏನೂ ಆಗಲಿಲ್ಲ. ಹಾಗೆ ಇನ್ನೊಂದಷ್ಟು ಜನ ಇಲ್ಲಿದ್ದಾರೆ, ಗ್ರಾಮಸ್ಥರು. ಸರ್, ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋಂಥದ್ದು. ತಾವು ಒಪ್ತೀರಾ ಡಿ ಕೆ ಶಿವಕುಮಾರ್ ಅವ್ರ ಮಾತು? ಲೋಕಸಭೆ ಯಾರು ಅಕ್ರಮ ಯಾರಿಗಾಗಿದೆ ಅಂತ? ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಮತ್ತು ಡಾಕ್ಟರ್ ಮಂಜುನಾಥ್ ನಡುವೆ ನೇರ ಯುದ್ಧ ಇತ್ತು. ಸೊ ಡಿ ಕೆ ಸುರೇಶ್ ಅವರು ಯುದ್ಧದಲ್ಲಿ ಸೋತರು, ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದರು. ಸೊ ಹಾಗಾಗಿ ಈ ಥರದ್ದು ಅಕ್ರಮ ಆಗೋಗಿದೆ, ನಮಗೆ ಬರಬೇಕಾದಂಥ ಓಟು ಬಂದಿಲ್ಲ, ಅವು ಬೇರೆಯವ್ರಿಗೆ ಹೋಗ್ಬಿಟ್ಟಿದೆ ಅನ್ನೋಂಥದ್ದು ಅವರ ಆರೋಪ. ಯಾರ್ದು? ಡಿ ಕೆ ಶಿವಕುಮಾರ್ ಅವ್ರದ್ದು? ಅದು ಖಂಡಿತ. ಅದು ಅಲ್ಲಿ ಏನಾಗಿದೆ ಅಂತ ಅಂದರೆ, ಈ ಡಾಕ್ಟ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಏನೋ, ಡಾಕ್ಟ್ರು ಹೃದಯ ತಜ್ಞ ಅವ್ರು ಅಲ್ಲಿ ಮಾಡಬೇಕಾಯ್ತು. ಅವರವು ಸುಮಾರು ಸಾವಿರಾರು ಕೋಟಿ ಅಕ್ರಮ ಇವೆ ಅಲ್ವಾ? ಏನೋ ಬೈ ಚಾನ್ಸು ಗೆದ್ದಾದ್ಮೇಲೆ ಬಂದು ಪ್ರತಿ ಒಂದು ಗ್ರಾಮ ಸಭೆ ಆಗಲಿ ಇನ್ನೊಂದಾಗಲಿ ಏನು ಮಾಡಲಿಲ್ಲ ಅಲ್ವಾ? ಅದು ಅಕ್ರಮವಾಗಿ ಗೆದ್ದದ್ದು ಅವರು. ಅಂದರೆ ಯಾವ ಥರ ಅಕ್ರಮವಾಗಿ ಗೆದ್ದರು ಅಂತ ತಮ್ಮ ಆರೋಪ? ನಮ್ಮ ಆರೋಪ ಏನಿದೆ ಅಂತಾರೆ, ಇಲ್ಲಿ ಅವರು ಸುಮ್ಮನೆ ಇಲ್ಲದೇ ಇರೋಲ್ಲ ಅಪವಾದ ಹೊರಿಸಿದ್ರು. ನಾನು ಡಾಕ್ಟ್ರು, ನಾನು ಇಂಥ ಊರಲ್ಲಿ ಇಷ್ಟು ಜನ ಉಳಿಸ್ದೆ, ಇಂಥ ಊರಲ್ಲಿ ಇಷ್ಟು ಜನ ಉಳಿಸ್ದೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ಗೆದ್ದದ್ದೇ ಅದು. ಅಲ್ಲ, ಈಗ ಅಕ್ರಮ ಹೇಳ್ಬೋದು, ಓಟ್ ಹಾಕ್ಸೋರ ಹತ್ರ ಯಾವುದೇ ರೀತಿಯಲ್ಲಿ ಮೋಸ ಮಾಡೋದಕ್ಕಾಗೋದಿಲ್ವಲ್ಲ ಸರ್? ಓಟ್ ಹಾಕ್ದಾಗ ಯಾಕೆ ಮೋಸ ಮಾಡೋಕ್ಕಿಲ್ಲ ಅಂತಾರೆ, ಅದನ್ನ ಹಬ್ಬಿಸೋರು ಜನ. ನಾವು ಇಷ್ಟು 1000 ಜನ ನಾನು ಬದುಕಿಸ್ದೆ, ನಾನು ಇಷ್ಟು 1000 ಜನ, ಅದು ಸಾಯಿಸೋದು ಲೆಕ್ಕ ಹೇಳಲಿಲ್ಲ ಅವರು ಅಲ್ವಾ? ಹಾಗಾಗಿ ಅಲ್ಲ, ಚುನಾವಣೆ ಅಂದಾಗ ಜನ ಓಟ್ ಹಾಕೋದು ಅವ್ರಿಗೆ ಅಭಿಪ್ರಾಯ. ಸೊ ಹಾಗಾಗಿ ಅವ್ರು ಯಾರು ಬೇಕೋ ಅವ್ರಿಗೆ ಆರಿಸ್ತಾರೆ. ಸರ್, ಆರಿಸ್ತಾರೆ ಅನ್ನೋದಕ್ಕೆ ಮುಂದಾಗಿ ಜನನ ನಂಬಿಸೋದ್ರು ಅಷ್ಟೇ. ಇದು ನಮ್ಮದೇನದೇನು ಸೋಲೇನಲ್ಲ ಬಿಡಿ, ಜನ ನಂಬಿಸ್ಬಿಟ್ಟು ಓಟ್ ತಗೊಂಡು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸರಿ, ಅಕ್ರಮ ಆಗಿದೆ ಅಂತೀರಾ? ಹೌದೌದು, ಖಂಡಿತ. ಅದು 100% ಅಕ್ರಮ ಆಗಿದೆ.
ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋಂಥದ್ದು ಬಗ್ಗೆ ಮಾತಾಡಿಸ್ಲಿಕ್ಕೆ ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ. ಆಗಿದೆಯಾ ಇಲ್ವಾ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್, ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋಂಥ ಆರೋಪ ಇದೆ. ಸೊ ಹಾಗಾಗಿ ಆಗಿದೆಯಾ ಇಲ್ವಾ ಅನ್ನೋದು ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಬಿ ಜೆ ಪಿಯವರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ. ಡಿ ಕೆ ಸುರೇಶ್ ಅವರ ಸೋಲುನ ಹತಾಶೆಯಲ್ಲಿ ಆ ರೀತಿ ಅವರು ಮಾತಾಡಿರ್ಬೋದು. ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ನಡೆದಿಲ್ಲ ಅನ್ನೋ ನಮ್ಮ ಒಂದು ಮನೋಭಾವ. ಯಾಕೆಂದರೆ ಈ ಸಲ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಅಲೆ ಇತ್ತು. ಹಾಗಾಗಿ ಇಲ್ಲಿ ಮಂಜುನಾಥ್ ವಿರುದ್ಧವಾಗಿ ಯಾರೇ ನಿಂತಿದ್ರು ಸಹ ಈ ಸಲ ಸೋಲನ್ನು ಕಾಣ್ತಾಯಿದ್ರು. ಹಾಗಾಗಿ ಮಂಜುನಾಥ್ ಡಾಕ್ಟರ್ ಅವ್ರ ಮೇಲಿದ್ದಂಥ ಅಲೆಯಿಂದ ಅವರು ಗೆದ್ದಿದ್ದಾರೆ ಹೊರತು ಸುರೇಶ್ ಅವರ ಸೋಲಿನಿಂದ ಅವರು ಆ ರೀತಿ ಮಾತಾಡ್ತಿರ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಆಗಲಿ ಇನ್ನೊಂದಾಗಲಿ ಏನು ಚುನಾವಣೆಯಲ್ಲಿ ನಡೆದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಯಾಕಂದರೆ ಅಕ್ರಮ ಆಗಿದೆ ಅಂತಂದರೆ ಅದಕ್ಕೆ ಸಾಬೀತು ಪಡಿಸ್ಬೇಕಾಗತ್ತೆ. ಸೊ ಅದು ಸಾಕ್ಷಿಗಳು ಕೊಡಬೇಕಾಗತ್ತೆ. ಆಗಿದೆಯಾ ಇಲ್ವಾ ಏನು ಅನ್ಸುತ್ತೆ? ಯಾವುದೇ ರೀತಿ ಲೋಕಸಭೆಯಲ್ಲಿ ಇವಾಗ ಡಿ ಕೆ ಸುರೇಶ್ ಅವರು 2 ಸಲ ಕಂಟೆಸ್ಟೆಡ್ ಮಾಡಿ ಈ ರಾಮನಗರ ಒಂದು ಇದರಲ್ಲಿ MP ಇದರಲ್ಲಿ ಗೆದ್ದಿದ್ದಾರೆ ಅವರು. ಅದೇ ರೀತಿ ಅವರು ಗೆಲ್ಲುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಈ ತಕರಾರುಗಳು ಇರಲಿಲ್ಲ. ಇವಾಗ ಏನಪ್ಪ ಅಂತಂದರೆ ಡಾಕ್ಟರ್ ಮಂಜುನಾಥ್ ಸಾಹೇಬರು ಏನು ಗೆದ್ದಿದ್ದಾರೋ ಅವರು ಒಂದು ಗೆಲುವು ನಿಜಕ್ಕೂ ಇದು ರಾಮನಗರ ಒಂದು ಗೆಲುವು ತುಂಬ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಓಟ್ ಹಾಕಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮಂಜುನಾಥ್ ಅವರ ಗೆಲುವು ನಮ್ಮೆಲ್ಲರ ಒಂದು BJP ಮತ್ತು JDS ಅವರ ಒಂದು ಗೆಲುವು. ಹಾಗಾಗಿ ಈ ಒಂದು ಏನು ಒಂದು ಹತಾಶೆಯಿಂದ ಡಿ ಕೆ ಸುರೇಶ್ ಅವರು ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಮಂಜುನಾಥ್ ಅವರು ಯಾವುದೇ ರೀತಿ ಒಂದು ಲೋಪದೋಷಗಳು ಮಾಡಿರೋಂಥದ್ದಾಗಿರ್ಬೋದು, ಆ ಥರ ಯಾವುದೇ ರೀತಿ ಆಗಿಲ್ಲ. ಒಂದು ಡಿ ಕೆ ಸುರೇಶ್ ಅವರು ಒಂದು ಹತಾಶೆಯಿಂದ ಸೋತಿದ್ದಾರಲ್ಲ, ಆ ಒಂದು ದೃಷ್ಟಿಯಿಂದ ಅವರು ಈ ಥರ ಅಪಪ್ರಚಾರ ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನಮ್ಮ ಇದೇನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮವಾದ ಒಂದು ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದು. ನೀವು ಹೇಳ್ತಿರೋದು BJP ಮತ್ತು JDS ಒಟ್ಟಾಗಿ ಸೇರಿದ್ರಿಂದ ನಾವು ಗೆದ್ದು ಮಂಜುನಾಥ್ ಹೌದು ಸರ್, ಹೌದು. ಒಟ್ಟಾಗಿ ಸೇರೋದ್ರಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳ್ತೀವಿ. ಹಾಗೆ ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಗಿದೆಯಾ ಇಲ್ವಾ? ಆಗಿಲ್ಲ ಸರ್, ಏನಾಗಿಲ್ಲ. ಮಾಮೂಲಿ ಎಲೆಕ್ಷನ್ ಆಗಿದೆ. ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟೇ ವೋಟ್ ಮಾಡಿರೋದು ನಾವೆಲ್ಲ. ಅದರಲ್ಲಿ ಏನಿಲ್ಲ, ಅಕ್ರಮ ಏನೂ ಆಗಿಲ್ಲ. ಸರ್, ಭಾಳಷ್ಟು ದೊಡ್ಡ ಟಫ್ ಕಾಂಪಿಟೇಷನ್ ಇತ್ತು. ಒಂದು ಕಡೆ ಡಿ ಕೆ ಸುರೇಶ್ ಅವರು ಅಂತೂ ಇತ್ತು ಮಾತ್ರ ಎಲೆಕ್ಷನ್. ಯಾಕೆಂದರೆ ಡಿ ಕೆ ಶಿವಕುಮಾರ್ ಡಿ ಕೆ ಅವರು ಅಷ್ಟೊಂದು ಈಸಿ ಜನ ಅಲ್ಲ ಅಂದ್ಬಿಟ್ಟು ಜನ ಅವರು ಒಲವಿನ ಮೇಲೆ ವೋಟ್ ಮಾಡಿದ್ರು ಅಷ್ಟೇ, ಇನ್ನೇನಿಲ್ಲ ವಿಶೇಷ. ಡೆವಲಪ್ಮೆಂಟ್ಸ್ ಆಗಲಿ ಅಂದ್ಬಿಟ್ಟು ಅಷ್ಟೇ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತಾರೆ. ಏನು ಸಾಕ್ಷಿ ಇದೆ? ಜನ ಸಾಕ್ಷಿ ಇರಬೇಕಷ್ಟೇ. ಏನು ಸಾಕ್ಷಿ ಇಲ್ಲ ಬಿಡಿ ಸರ್. ಅಂದರೆ ವೋಟ್ ಹಾಕಿದವ್ರನ್ನ ವೋಟ್ ಹಾಕಿದ್ದೀವಲ್ಲ ನಾವೆಲ್ಲ, ಅದರಲ್ಲೇನಂತ. ಮಂಜುನಾಥ್ ಮೇಲೆ ಪ್ರೀತಿ ಮೇಲೆ ಡಾಕ್ಟರ್ ಮಂಜುನಾಥ್ ಅಂತಲೇ ವೋಟ್ ಮಾಡಿರೋದು. ನೀನು ದಳ ಅಂತ ವೋಟ್ ಮಾಡಿಲ್ಲ, BJP ಅಂತ ಏನು HK ವೋಟ್ ಮಾಡಿಲ್ಲ. ಮಂಜುನಾಥ್ ಅನ್ನೋ ಒಂದು ಪ್ರೀತಿ ಮೇಲೇ ವೋಟ್ ಮಾಡಿರೋದು ನಾವೆಲ್ಲ. ಅದರಲ್ಲಿ ಯಾವುದೇ ಆಕ್ರಮ ನಡೆದಿಲ್ಲ. ಹಾಗೆ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಕೇಳೋಣ. ಸರ್, ಈಗ ಲೋಕಸಭಾ ಚುನಾವಣೆ, ಸೊ ಅಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ವಕೀಲರಾಗಿ ತಾವೇನು ಹೇಳ್ತಾರೆ ಸರ್? ಇಂಡಿಯಾದಲ್ಲಿ ಚುನಾವಣೆ ನಡೆಯೋದೇ ಅಕ್ರಮದ ಮೇಲೆ. ಇಲ್ಲಿ ದಳದವ್ರು ಏನು ಮಾಡ್ತಾರೆ, ದಳದವರು ಅಕ್ರಮವಾಗಿ ಚುನಾವಣೆ ಮಾಡಿ ಗೆಲ್ಲೋದು. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಅವರು ಅಕ್ರಮ ಮಾಡಿ ಚುನಾವಣೆ ಮಾಡಿ ಗೆಲ್ಲೋದು. ಯಾರು ಎಂಡ ಸರಾಯಿ ಹಣ ಇಲ್ದಿರ ಯಾರು ಚುನಾವಣೆ ಮಾಡಲ್ಲ. ಹಂಗಾಗಿ ಇಡೀ ಇಂಡಿಯಾ ಚುನಾವಣೆನೇ ಅಕ್ರಮ. ಮೊದಲನೇದಾಗಿ EVM ಅಕ್ರಮ. ಹಂಗಾಗಿ ಇಂಡಿಯಾದಲ್ಲಿ ಚುನಾವಣೆನ ಪಾರದರ್ಶಕವಾಗಿ ಯಾವಾಗ ಮಾಡ್ತಾರೆ ಆವಾಗ ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಭದ್ರವಾಗಿರ್ತದೆ, ಪ್ರಜೆಗಳಿಗೆ ನ್ಯಾಯ ಸಿಗ್ತದೆ. ಯಾವನು ಹಣ ಬಲ, ಜಾತಿ ಬಲ, ಜನಬಲ ಇಟ್ಕೊಂಡು ಇವ್ರು ಚುನಾವಣೆ ಮಾಡಿ ಇಂಡಿಯಾದಲ್ಲಿ ಅಕ್ರಮ ಮಾಡಿ ಅಕ್ರಮದ ಮುಖಾಂತರನೇ ಯಾವನು 10 ಕೊಲೆ ಮಾಡಿರ್ತಾನೆ ಅವನು ಅಭ್ಯರ್ಥಿ ಆಯ್ತಾನೆ ಕಾಂಗ್ರೆಸ್ಸಿಂದ. ಯಾವನು 20 ಕೊಲೆ ಮಾಡಿರ್ತಾನೆ ಅವನು BJPಯಿಂದ ಅಭ್ಯರ್ಥಿ ಆಯ್ತಾನೆ. ಯಾವನು 30 ಕೊಲೆ ಮಾಡ್ತಾನೆ ಅವನು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಯ್ತಾನೆ. ಅವರೇ ಅಕ್ರಮ ಮಾಡ್ದಿರಾ ಎಲ್ಲಿ ಸ್ವಇಚ್ಛೆಯಿಂದ ಇದುವಾಗಿ ಎಲ್ಲಿ ಚುನಾವಣೆ ಮಾಡ್ತಾರೆ? ಇವ್ರು ಅಕ್ರಮ ಮಾಡೋರೆ ಅಭ್ಯರ್ಥಿಗಳಾದಮೇಲೆ ಅಕ್ರಮ ಇಲ್ದಿರೋ ಅಭ್ಯರ್ಥಿ ಬಂದು ನಿಂತ್ಕೊಂಡು ಚುನಾವಣೆ ಮಾಡುವಂತಂದ್ರೆ ಹೆಂಗೆ? ಈಗ ಡಿ ಕೆ ಶಿವಕುಮಾರ್ ಗೆಲ್ಲೋದೇ ಅಕ್ರಮದಿಂದ, ಡಿ ಕೆ ಸುರೇಶ್ ಗೆಲ್ಲೋದು ಅಕ್ರಮದಿಂದ. ಅವ್ರ ಮೇಲೆ ಎಷ್ಟು ಕೊಲೆ ಪ್ರಕರಣಗಳವೆ, ಎಷ್ಟು ಕೊಲೆಗಳು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ಅದು ಬಿಟ್ಬಿಟ್ಟು ಈಗ ಮಂಜುನಾಥ್ ಅವರು ಡಾಕ್ಟ್ರ್ ಅಂದ ತಕ್ಷಣ ಅಕ್ರಮ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಕ್ರಮ ಮಾಡಿದವರೇ ಅವ್ರು ಚುನಾವಣೆಯಲ್ಲಿ ಗೆಲ್ಲೋಕ್ಕೆ ಇಲ್ಲ.
ಎಂಡ ದುಡ್ಡು ಹಂಚ್ತೇ ಹೋದರೆ ಅವರು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಇಲ್ಲ. ಹಂಗಾಗಿ ಚುನಾವಣೆ ನಡೆಯೋದೇ ಅಕ್ರಮದ ಮೇಲೆ. ಉದಾಹರಣೆಗೆ ಯಾರು ಸರ್ಕಾರ ಇರ್ತದೆ ಅವ್ರ ಪರವಾಗಿ ಚುನಾವಣಾಧಿಕಾರಿಗಳು ಕೆಲಸ ಮಾಡ್ತಾರೆ. ದುಡ್ಡು ಹಂಚ್ತಾ ಇದ್ರೂ ಸುಮ್ಮನೆ ಹೋಯ್ತಾರೆ, ಸುಮ್ಮನೆ ಮಾಡ್ತಾರೆ. ಇಲ್ಲಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೈತೆ ಫುಲ್ ಅಲ್ಲಿವರೆಗೂ ಈ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೂ ಚುನಾವಣೆ ಅಕ್ರಮ ನಡೀತಾ ಇರ್ತದೆ, ಅಕ್ರಮ ಪ್ರಜಾಪ್ರಭುತ್ವ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್. ಇದು ಏನು ಅನೇಕರ ಅಭಿಪ್ರಾಯ.